2 ಡ್ರಾಪ್ ಈ ಒಂದು ಗ್ಲಾಸ್ ಅಲ್ಲಿ ಹಾಕ್ತೀನಿ. ವೈಟ್ ಗ್ಲಾಸ್ ನೀವು ನೋಡಬಹುದು. ನಾನು ನೋಡಿ ಲಿಕ್ವಿಡ್ ಹಾಕಿದೀನಿ. ಸೇಮ್ ಲಿಕ್ವಿಡ್ ನಾನು ಬೇರೆ ನೀರು ಹಾಕಿ ತೋರಿಸ್ತೀನಿ. ಇದನ್ನ ನಾನು ಹಿಡಿತೀನಿ ಇವಾಗ. ನೋಡಿ ಯಾವ ಕಲರ್ ಬರುತ್ತೆ. ಟೋಟಲ್ ಆಗಿ ಬ್ಲೂ ಕಲರ್ ಆಗಿ ಇದೆ. pH 7 ನಾರ್ಮಲ್ ಅಂತ ಹೇಳ್ತಾರೆ. ಹಂಗೆ ನೋಡುವಾಗ pH 14 10 ಇದೆ, 9 ಇದೆ, 8 ಇದೆ, 7 ಇದೆ. ಅರುಣಮ್ಮ ಅಂತ ಹೇಳಿ ನೀವು ಇಲ್ಲಿ ನೋಡಬಹುದು. ಮೊದಲ ಅವರ ಫೋಟೋ ಸರಾಕೇರ್ ಬರಕ್ಕಿನ ಮುಂಚೆ ಇರುವಂತ ಫೋಟೋ ಕೈಯಲ್ಲಿ ನೋಡಬಹುದು. ಈ ರೀತಿ ಇದ್ದಂತ ಕೈಯನ್ನ ಅಮ್ಮನ ಕೈಗೆ ಪ್ರತಿನಿತ್ಯವಾಗಿ ನಾನು ಸರಾಕೇರಲ್ಲಿ ಒಂದು 2.5 ತಿಂಗಳು ನೀರು ಕೊಟ್ಟು ಇವತ್ತು ನೋಡಬಹುದು. 2 ಕೈಯನ್ನ ಅಮ್ಮ ತೋರಿಸಿ. 2 ಕೈಯನ್ನು ಇಲ್ಲಿ ನೋಡಬಹುದು. ಮೊದಲಿದ್ದಂತ ಕೈಗಳಿವು, ಇವಾಗ ಇದ್ದಂತ ಕೈಗಳಿವು. ಫಸ್ಟ್ ಈ ರೀತಿಯಾಗಿತ್ತು, ಇವಾಗ ಈ ರೀತಿ ಸಂಪೂರ್ಣ ಕ್ಲಿಯರ್ ಆಗಿದೆ. ನಮಸ್ತೆ, ನಾನು ಸರಾಕೇರ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕಂಪನಿಯಲ್ಲಿ ಕೂಡ ನಾನು MMD ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮ ತುಮಕೂರು ಓನ್ ಬ್ರಾಂಚ್. ಈ ಬ್ರಾಂಚ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸರಾಕೇರ್ ಜೇಡ್ ಹೆಲ್ತ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್. ಇವಾಗ ಎಲ್ಲಾ ಜನ ಹೇಳಿದ್ರು ವಾಟರ್ ಕುಡಿಯುವಾಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ, ವಾಟರ್ ಕುಡಿಯುವಾಗ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತೇಳಿ. ನನ್ನ ಜೇಡ್ ಹೆಲ್ತ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ಸ್ ಅಲ್ಲಿ ಏನೆಲ್ಲ ಅನುಕೂಲಗಳಿದೆ, ಏನೆಲ್ಲ ಬೆನಿಫಿಟ್ಸ್ ಇದೆ, ಅದರ ಒಂದು ಅನುಕೂಲ ಈ ಟೋಟಲ್ ಬುಕ್ ಅಲ್ಲಿ ಇದೆ. ಅದ್ರ ನಾನು ನಿಮಗೆ ಟೆಸ್ಟಿಂಗ್ ಸಮೇತ ಪ್ರೂಫ್ ಮಾಡ್ತೀನಿ. ಎಲ್ಲರೂ ಕೂಡ ನಾವು ನೀರು ಕುಡಿತೀವಿ, ನೀರು ಕುಡಿಯೋದ್ರಿಂದ ಅನುಕೂಲ ಆಗುತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿ ತಗೊಳ್ದಲೇ ನಾವು ನೀರನ್ನ ಕುಡಿತಾ ಇರ್ತೀವಿ. ನೀರನ್ನ ಏನು ಕುಡಿಬೇಕು ಅಂತ ಅದೊಂದು ಜಸ್ಟ್ ಅವಶ್ಯಕತೆ, ನಾವು ಕುಡಿಬೇಕಂತ ಕುಡಿತಾ ಇದೀವಿ. ಎಲ್ಲರಿಗೂ ನಾನು ತಿಳಿಸೋದೇನಂದ್ರೆ, ನೀರು ಮನುಷ್ಯನ ದೇಹಕ್ಕೆ ಅಮೂಲ್ಯವಾದ ವಸ್ತು. ಅದು ಯಾವ ತರ ಇರಬೇಕು ಅಂದ್ರೆ ನಾವು ಊಟ ಮಾಡುವಂತರ ಇರಬೇಕು. ನಾವು ಊಟ ಮಾತ್ರನೇ ಮಾಡ್ತಾ ಇದೀವಿ. ನೀರು ಬೇಕಂದ್ರೆ ಮಾತ್ರ ಕುಡಿತೀವಿ, ಬೇಡ ಅಂದ್ರೆ ನಾವು ಬಿಡ್ತಾ ಇದೀವಿ. ಆದ್ರೆ ನೀರು ಮನುಷ್ಯನಿಗೆ ತುಂಬಾ ಅಮೂಲ್ಯವಾದ ವಸ್ತು. ಇದನ್ನ ಕುಡಿಯೋದ್ರಿಂದ ಮನುಷ್ಯನಿಗೆ ಬೇಕಾದಂತ ಅಷ್ಟು ಅನುಕೂಲಗಳು ಸಿಗುತ್ತೆ. ಏನೇನು ಅನುಕೂಲ ಸಿಗುತ್ತೆ? ತುಂಬಾ ಜನ ಇವಾಗ ಹೇಳಿದ್ರು BP ನಾರ್ಮಲ್ ಆಗಿತ್ತು, ಶುಗರ್ ನಾರ್ಮಲ್ ಆಯ್ತು, ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು, ಥೈರಾಯ್ಡ್ ನಾರ್ಮಲ್ ಆಯ್ತು ಅಂತ. ನಮ್ಮ ನೀರಿನ ಒಳಗಡೆ ಎಷ್ಟೆಲ್ಲ ಅಂಶಗಳಿರುತ್ತೆ, ಅದರಿಂದ ಮನುಷ್ಯನಿಗೆ ಆಗ್ತಕ್ಕಂಥ ಅನುಕೂಲಗಳು ಏನ್ ಹೇಳಂತ ಹೇಳ್ಬಿಟ್ಟು ನಾನು ಈಗ ತಿಳಿಸ್ತಾ ಹೋಗ್ತೀನಿ. ನೋಡಿ, ಜಸ್ಟ್ ಈಗ ನೀರು ಬರ್ತಾ ಇದೆ. ಇದು ನಾನು ಜೇಡ್ ಹೆಲ್ತ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್. ಈ ಮಿಷನ್ ಸೌತ್ ಕೊರಿಯಾ ಕಂಪನಿ. ಸೌತ್ ಕೊರಿಯಾ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಒಳ್ಳೆ ಟೆಕ್ನಾಲಜಿಯಲ್ಲಿ ರೆಡಿ ಮಾಡ್ತಾರೆ. ಈ ಒಂದು ಜೇಡ್ ಹೆಲ್ತ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ನೋಡ್ಲಿಕ್ಕೆ ಮಿಷನ್ ಚಿಕ್ಕದಾಗಿದೆ, ಆದ್ರೆ ಇದು ಮಾಡುವಂತ ಕೆಲಸ ತುಂಬಾ ಅದ್ಭುತವಾದ ಕೆಲಸ ಮಾಡುತ್ತೆ. ಮೂರ್ತಿ ಚಿಕ್ಕದಾದ ಕೀರ್ತಿ ತುಂಬಾ ದೊಡ್ಡದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಇದು ಒಂದು ಆನ್ ಆಫ್ ಬಟನ್. ನಾನು ಇದು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಆನ್ ಆಫ್ ಬಟನ್ ಆನ್ ಮಾಡುವಾಗ ಜಸ್ಟ್ ಇದು ನೀರು ಬರುತ್ತೆ. ಇದರಲ್ಲಿ ಪಕ್ಕದಲ್ಲಿ ಬ್ಲೂ ಕಲರ್ ಆಲ್ಕಲೈನ್ ಅಂತ ಬಟನ್ ಇದೆ. ಇದು ಪುಷ್ ಮಾಡುವಾಗ 3rd ಲೆವೆಲ್, 4th ಲೆವೆಲ್, 1st ಲೆವೆಲ್, 2nd ಲೆವೆಲ್, ಟೋಟಲ್ 4 ಲೆವೆಲ್ ನೀರು ಇದರಲ್ಲಿ ಬರುತ್ತೆ. ಹಾಗೆ ಪಕ್ಕದಲ್ಲಿ ಬೇರೆ ಬಟನ್ಸ್ ಇದೆ, ಪ್ಯೂರಿಫೈಡ್ ವಾಟರ್, ಅಸಿಡಿಕ್ ವಾಟರ್ ಅಂತೇಳಿ. ಈ ಮಿಷನ್ ಒಳಗಡೆ ಇರತಕ್ಕಂಥ ವಿಷಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಇದ್ರ ಒಳಗಡೆ ಇರತಕ್ಕಂಥ ವಿಷಯ ತಿಳಿಸ್ತೀನಿ ಅಂದ್ರೆ, ಇದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಇದೆ. ನನಗೆ ಯಾವುದೇ ರೀತಿಯಾದ ಒಂದು ಭಯ ಇಲ್ಲ. ಇದರಿಂದ ಜನಗಳು ಏನೋ ತಿಳ್ಕೊಳ್ತಾರೆ. ಇದರಿಂದ ಜನಗಳು ತಿಳ್ಕೊಳ್ತಕ್ಕಂಥ ಅಂಶ ಸಾಕಷ್ಟು ಇರೋದ್ರಿಂದ ನಾನು ಸಂಪೂರ್ಣವಾಗಿ ಈ ಮಾಹಿತಿಯನ್ನು ನಿಮ್ಗೆ ತಿಳಿಸ್ತೀನಿ. ಈ ಜೇಡ ಹೆಲ್ತ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಅಲ್ಲಿ 2 ಬೋರ್ಡ್ ಬರುತ್ತೆ. ಒಂದು ಸರ್ಕ್ಯೂಟ್ ಬೋರ್ಡ್ ಬರುತ್ತೆ, ಇನ್ನೊಂದು ಮದರ್ ಬೋರ್ಡ್ ಬರುತ್ತೆ. ಅದ್ರ ಜೊತೆನಲ್ಲಿ ಟೈಟಾನಿಯಂ, ಪ್ಲಾಟಿನಂ ಕೋಟೆಡ್ ಆಗಿರ್ತಕ್ಕಂಥ ಪ್ಲೇಟ್ಸ್ ಇರುತ್ತೆ. ಅದು 5 ಪ್ಲೇಟ್ಸ್. ಇದು 5 ಪ್ಲೇಟ್ಸ್ 13 ಪ್ಲೇಟ್ಸ್ ವರೆಗೂ ನಮ್ಮ ಹತ್ರ ಮಿಷನ್ಸ್ ಇರುತ್ತೆ. 5 ಪ್ಲೇಟ್ಸ್ ಇರುತ್ತೆ, 7 ಪ್ಲೇಟ್ಸ್ ಇರುತ್ತೆ, 9 ಪ್ಲೇಟ್ಸ್ ಇರುತ್ತೆ, 11 ಪ್ಲೇಟ್ಸ್ ಇರುತ್ತೆ, 13 ಪ್ಲೇಟ್ಸ್ ಕೂಡ ಈ ಮಿಷನ್ಸ್ ಅಲ್ಲಿ ಬರುತ್ತೆ. ಸೈಜ್ ಇಷ್ಟೇ ಇರುತ್ತೆ, ಬಟ್ ಪ್ಲೇಟ್ಸ್ ವೈಸ್ ಜಾಸ್ತಿ ಆಗುತ್ತೆ. ಒಳಗಡೆ ಜೇಡ್ ಫಿಲ್ಟರ್ಸ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಜೇಡ್ ಫಿಲ್ಟರ್ಸ್ ಅಂದ್ರೆ ನೀವು ನೋಡ್ಬೋದು, ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇದ್ರ ಒಳಗಡೆ ಈ ರೀತಿ ಜೇಡ್ ಫಿಲ್ಟರ್ಸ್ ಇರುತ್ತೆ. 2 ಜೇಡ್ ಫಿಲ್ಟರ್ಸ್ ಇರುತ್ತೆ. ಈ 2 ಜೇಡ್ ಫಿಲ್ಟರ್ಸ್ ಅನ್ನ ಈ ಒಂದು ವಾಟರ್ ಮಿಷನ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಪ್ಲೇಟ್ಸ್ ಕೂಡ ಇರುತ್ತೆ, ಜೇಡ್ ಫಿಲ್ಟರ್ಸ್ ಕೂಡ ಇರುತ್ತೆ. ಜೇಡ್ ಫಿಲ್ಟರ್ಸ್ ಕೆಲಸ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ವಾಟರ್ ಹೆಂಗೆ ಕ್ವಾಲಿಟೀಸ್ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಹೇಳ್ತೀವಿ, ಜಸ್ಟ್ ನಾವು ಕುಡಿಯುವಾಗ ನೀರು ಮಾತ್ರ ಕುಡಿತೀವಲ್ವಾ? ಎಲ್ಲರಿಗೂ ನೀರು ಏನು ಅನ್ಸುತ್ತೆ ಅಂದ್ರೆ ವೈಟ್ ಆಗಿದೆ ಸರ್. ಎಲ್ಲ ನಡೆದ ಕ್ವಶನ್ ಮಾಡಿ ಕೇಳ್ತಾರೆ, ನಿಮ್ಮ ನೀರಿಗೂ ನಮ್ಮ ಮನೆ ನೀರಿಗೂ ಏನ್ ಸರ್ ವ್ಯತ್ಯಾಸ ಇದೆ? ನೋಡ್ಲಿಕ್ಕೆ ಒಂದೇ ಕಲರ್ ಆಗಿದೆಯಲ್ವಾ, ಅದ್ರಲ್ಲಿ ಏನ್ ಸರ್ ಬದಲಾವಣೆ? ನೋಡುವಾಗ ಎಲ್ಲ ವೈಟ್ ಆಗಿದೆ. ನೀರಿಗೆ ಆಕಾರ ಇಲ್ಲ. ನೀರಿಗೆ ಯಾವುದೇ ರೀತಿಯಾದ ಆಕಾರ ಇಲ್ಲ. ನಾವು ಯಾವ ಆಕಾರ ಕೊಟ್ಟರು ಆ ಆಕಾರವನ್ನ ನೀರು ತಗೊಳುತ್ತೆ. ಈ ನೀರು ನೋಡ್ಲಿಕ್ಕೆ ಸೇಮ್ ಒಂದೇ ತರ ಇದೆ, ಆದ್ರೆ ಇದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ತಿಳ್ಕೋಬೇಕು. ನೀರು ಮೊದಲು ಆಗಿರೋದು ನಮಗೆ ನನ್ನ ಟೀಚರ್ ಹೇಳ್ಕೊಡ್ತಾರೆ H2 ಅಂತ. H2 ಅಂದ್ರೆ H ಅಂದ್ರೆ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್ ಅಂತ ಹೇಳಿ. ಹೈಡ್ರೋಜನ್ 2 ಪಟ್ಟು, ಆಕ್ಸಿಜನ್ 1 ಪಟ್ಟು ಸೇರಿ ಆಗಿರ್ತಕ್ಕಂಥದ್ದು ನೀರು. ಆ ಅಂಶ ನೀರಿನ ಒಳಗಡೆ ಇರ್ಬೇಕು. ಅಂದ್ರೆ ಆಕ್ಸಿಜನ್ ಅಂಶ, ಹೈಡ್ರೋಜನ್ ಅಂಶ 2 ಇದ್ರೆ ಮಾತ್ರ ಅದನ್ನ ನೀರು ಅಂತ ಹೇಳ್ತಾರೆ, ಇಲ್ಲ ಅದು ನೀರು ಅಂತ ಹೇಳೋದಿಲ್ಲ. ಈಗ ನನ್ನ ನೀರಿನಲ್ಲಿ ಹೈಡ್ರೋಜನ್ ಅಂಶ ಇದೆಯಾ ಇಲ್ವಾ ಅನ್ನೋದನ್ನ ನಾನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಟೆಸ್ಟ್ ಅದನ್ನ ಮಾಡ್ತೀನಿ ಅಂದ್ರೆ, ನಮ್ಮ ಹತ್ರ ಒಂದು pH ಲಿಕ್ವಿಡ್ ಅಂತ ಬರುತ್ತೆ. ಇದು ನೀವು ಯಾವ ಲ್ಯಾಬ್ರೇಟರಿ ಬೇಕಾದ್ರೂ ಹೋಗಿ ಕೇಳಿ ನೋಡ್ಬೋದು. pH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತಾರೆ. ನೀರಿನ ಒಳಗಡೆ ಆ ಹೈಡ್ರೋಜನ್ ಅಂತಕ್ಕಂಥ ಶಕ್ತಿ ಸಾಕಷ್ಟು ಮಟ್ಟಿಗೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ನಿಮಗೆ ಬುಕ್ಕಲ್ಲಿ ರಿಪೋರ್ಟ್ ಸಮೇತ ನಾನು ತೋರಿಸ್ತೀನಿ. ಹಿಂದೆ ನೀರಿನ ಒಳಗಡೆ ಎಷ್ಟರ ಮಟ್ಟಿಗೆ pH ಇರಬೇಕು, ಎಷ್ಟರ ಮಟ್ಟಿಗೆ pH ಇರುವಾಗ ಮನುಷ್ಯನಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಹಿಂದೆ ಕೂಡ WHO ಹೇಳ್ತಾ ಬರ್ತಾ ಇದೆ. ನಾವೆಲ್ಲ ಕೂಡ ಅದನ್ನ ಕೇಳಿದ್ವಿ. ಇಲ್ಲಿ ನೋಡ್ಬೋದು ನಾವು pH 7 ನಾರ್ಮಲ್ ಅಂತ ಹೇಳ್ತಾರೆ. ಹಂಗೆ ನೋಡುವಾಗ pH 14 10 ಇದೆ, 9 ಇದೆ, 8 ಇದೆ, 7 ಇದೆ.
ನೀವು ಇಲ್ಲಿ ಡ್ಯೂರೇಷನ್ ಕೂಡ ತೋರಿಸಿದ್ದಾರೆ. ನಮ್ಮ ನೀರನ್ನ ನಾವು ಈ ಲಿಕ್ವಿಡ್ ಮುಖಾಂತರ ಚೆಕ್ ಮಾಡುವಾಗ ಯಾವ ನೀರಲ್ಲಿ ಪಿಂಕ್ ಕಲರು ಇಲ್ಲ ಅನ್ನುವಾಗ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಬರುತ್ತೋ ಅದರಲ್ಲಿ ಹೈಡ್ರೋಜನ್ ಅಂಶ ಕಡಿಮೆ ಇರುವಾಗ ಮನುಷ್ಯನಿಗೆ ನೋವುಗಳು ಅನ್ನೋದು ಬೇಗ ಕಡಿಮೆ ಆಗಲ್ಲ. ಈಗ ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ, ನಾನು ಕೊಡುವಂತ ಟ್ಯಾಬ್ಲೆಟ್ಸ್ ನಿಮ್ಗೆ ಉಪಯೋಗ ಆಗಬೇಕು ಅಂದ್ರೆ ನೀರಲ್ಲಿ ಶಕ್ತಿ ಇದ್ರೆ ಮಾತ್ರ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಯಾವ ನೀರಲ್ಲಿ 7 ಗಿಂತ ಜಾಸ್ತಿ pH ಇರುತ್ತೋ ಅಂದ್ರೆ 7.8, 9, 10 ಇರುತ್ತೋ ಆ ನೀರನ್ನ ನಾವು ಉಪಯೋಗಿಸೋದ್ರಿಂದ ಮನುಷ್ಯನ ದೇಹಕ್ಕೆ ಸಾಕಷ್ಟು ಪ್ರಮಾಣ ಆ ಒಂದು ಹೈಡ್ರೋಜನ್ ಅಂಶ ಸಿಗುತ್ತೆ. ಹೈಡ್ರೋಜನ್ ಅಂಶ ಸಿಕ್ಕೋದ್ರಿಂದ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅಷ್ಟು ನೋವುಗಳು ಕಡಿಮೆ ಆಗಿ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದು ಟೆಸ್ಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ಸರ್. ಇದು ಮಾತ್ರ ಬುಕ್ಕಲ್ಲಿ ಮಾತ್ರ ತೋರಿಸ್ತಾರೆ, ನಿಮ್ಮ ವಾಟರ್ ಮಿಷನ್ ಅಲ್ಲಿ ಏನ್ ಸರ್ ಪ್ರೂಫ್ ಮಾಡ್ತೀರಾ? ನಾನು ಮಾಡಿ ತೋರಿಸ್ತೀನಿ, ನೋಡ್ಬೋದು. ನೋಡಿ, ನಾನು ನೀರು ಇಟ್ಕೊಂಡಿದ್ದೀನಿ. ಇನ್ನೊಂದು ಗ್ಲಾಸಲ್ಲಿ ಪಕ್ಕದಲ್ಲಿ ಒಂದು ಗ್ಲಾಸ್ ತಗೊಳ್ತೀನಿ. ಈ ಗ್ಲಾಸಲ್ಲಿ ಜಸ್ಟ್ ನಾನು ಈ pH ಏನಿದೆ ಈ pH ಅನ್ನ ಒಂದು 2 ಡ್ರಾಪ್ ಈ ಒಂದು ಗ್ಲಾಸಲ್ಲಿ ಹಾಕ್ತೀನಿ. ವೈಟ್ ಗ್ಲಾಸ್ ನೀವು ನೋಡ್ಬೋದು. ಒಂದು 3 ಡ್ರಾಪ್ ಹಾಕಿದ್ದೀನಿ. ಇದ್ರಲ್ಲಿ ನಾನು 4th ಲೆವೆಲ್ ವಾಟರ್ ಅಂತ ತಗೊಳ್ತೀನಿ. ಒಂದೊಂದು ಲೆವೆಲ್ಗೂ pH ಚೇಂಜ್ ಆಗ್ತಾ ಹೋಗುತ್ತೆ. 4th ಲೆವೆಲ್ ಅಂದ್ರೆ ತುಂಬಾ ಜಾಸ್ತಿ pH ಬರುತ್ತೆ, ಅಂದ್ರೆ ಆ ಹೈನೀಕರಣ ಆಗುವಂತ ಶಕ್ತಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾನು ನೋಡಿ ಲಿಕ್ವಿಡ್ ಹಾಕಿದ್ದೀನಿ, ಸೇಮ್ ಲಿಕ್ವಿಡ್ ನಾನು ಬೇರೆ ನೀರು ಹಾಕಿ ತೋರಿಸ್ತೀನಿ. ಇದನ್ನ ನಾನು ಹಿಡಿತೀನಿ ಇವಾಗ, ನೋಡಿ ಯಾವ ಕಲರ್ ಬರುತ್ತೆ ಅಂತ. ಟೋಟಲ್ ಆಗಿ ಬ್ಲೂ ಕಲರ್ ಆಗಿ ಇದೆ. ಬ್ಲೂ ಕಲರ್ ಅಂದ್ರೆ ನಾನು ಬುಕ್ಕಲ್ಲಿ ತೋರಿಸುವಂತರ ಬುಕ್ಕಲ್ಲಿ ತೋರಿಸುವಂತರ 9-10 ನಲ್ಲಿ ತೋರಿಸ್ತಾ ಇದೆ. 9-10 ನಲ್ಲಿ ಇದೆ. ಇದು ನಮ್ಮ ಜೇಡಲ್ತ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್. ಎಲ್ಲ ಕೇಳ್ತಾರೆ ಸರ್, ಈ ನೀರಲ್ಲಿ ಸೌತ್ ಕೊರಿಯನ್ ತರಿಸ್ತೀರಾ ಅಂತ ಹೇಳಿ. ಸೌತ್ ಕೊರಿಯನ್ ತರಿಸಲ್ಲ, ಮಿಷನ್ ಮಾತ್ರ ಸೌತ್ ಕೊರಿಯಿಂದ. ನೀರು ಎಲ್ಲಿದೆ ಅಂದ್ರೆ ನಮ್ಮ ಇದೇ ಹುಬ್ಳಿ ಬಸವಣ್ಣ ಬಿಲ್ಡಿಂಗ್ ಕೆಳಗಡೆ ಸಂಪಿದೆ. ಈ ಸಂಪಿಗೆ ನಮ್ಮ ವಿನಾಯಕ ನಗರದಿಂದ ಬೋರಲ್ಲಿ ನೀರು ಬರುತ್ತೆ, ಮುನ್ಸಿಪಾಲಿಂದ ನೀರು ಬರುತ್ತೆ. ಅದೇ ನೀರನ್ನ ನಾವು ಜೇಡಲ್ತ ಹೈಡ್ರೋಜನ್ ವಾಟರ್ ಮಿಷನ್ ಕಳಿಸ್ಬಿಟ್ಟು ತೆಗೆದಿರ್ತಕ್ಕಂಥದ್ದು. ಆ ನೀರು ಡೈರೆಕ್ಟ್ ನೀರು ತಗೊಳ್ಳೋ ಈ ಕಲರ್ ಬರಲ್ಲ. ನಾನು ಬೇಕಾದ್ರೆ ಇಲ್ಲಿ ಬೇರೆ ಯಾರ್ದಾರು ಒಂದು ನೀರು ತಗೊಂಡಿದ್ದು ನಾವು ಟೆಸ್ಟ್ ಮಾಡ್ಬೇಕಾದ್ರೆ ತೋರಿಸಿ ನಾರ್ಮಲ್ ನೀರಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿ. ಆರ್ವನ್ ನೀರು, ಆರ್ವನ ಫಿಲ್ಟರ್ ನೀರು. ನೋಡಿ, ಅಮ್ಮ ನಂಗೆ ಫಿಲ್ಟರ್ ನೀರು ಇಲ್ಲೇ ಕೊಟ್ಟರು. ನಾನು ಇಲ್ಲಿ ಅದೇ ತರ ಸೇಮ್ pH ನಾನು ಇಲ್ಲಿ ಹಾಕಿದೆ ಅಲ್ವಾ, ಸೇಮ್ pH ನಾನು ಇಲ್ಲಿ ಹಾಕ್ತೀನಿ. 1, 2, 3 ಡ್ರಾಪ್ ಹಾಕಿದ್ದೀನಿ ಸೇಮ್. ನಾನು ಈ ಒಂದು ಬಾಟಲ್ ಎಷ್ಟು ಹಾಕಿದ್, ನಾವು ಗ್ಲಾಸಲ್ಲಿ ಎಷ್ಟು ಹಾಕಿದ್ನೋ ಅಷ್ಟೇ ಇದಕ್ಕೂ ಕೂಡ ಹಾಕಿದ್ದೀನಿ. ನನ್ನ ಅಮ್ಮ ಒಬ್ರು ಕೊಟ್ಟಿರ್ತಕ್ಕಂಥ ಫಿಲ್ಟರ್ ವಾಟರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕುವಾಗ ನೀವು ನೋಡ್ಬೋದು, ನನ್ನ ಜೇಡಲ್ತ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಅಲ್ಲಿ ಬ್ಲೂ ಕಲರ್ ಇದೆ, ಅದು ಅಮ್ಮ ನೀರಲ್ಲಿ ಬಂದು ಲೈಟ್ ಯೆಲ್ಲೋ ಇದೆ. ಯೆಲ್ಲೋ ಅಂದ್ರೆ ಇದರಲ್ಲಿ ಹೈಡ್ರೋಜನ್ ಅಂಶ ಇಲ್ಲ ಅಂತ ಹೇಳಿ. ಈ ನೀರು ಕುಡಿಯುವಾಗ ಏನಾಗುತ್ತೆ, ದೇಹದಲ್ಲಿ ಕಾಯಿಲೆಗಳು ಅನ್ನೋದು ಜಾಸ್ತಿ ಆಗುತ್ತೆ. ಈ ನೀರು ಕುಡಿಯುವಾಗ ಏನಾಗುತ್ತೆ, ಆರೋಗ್ಯ ಅನ್ನೋದು ಇಂಪ್ರೂವ್ ಆಗುತ್ತೆ. ಈ ನೀರಲ್ಲಿ ನೋವುಗಳು ಕ್ರಿಯೇಟ್ ಆಗುತ್ತೆ. ಈ ನೀರಲ್ಲಿ ನೋವುಗಳು ಸುಧಾರಣೆ ಆಗ್ತಾ ಹೋಗುತ್ತೆ, ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಬರುವಂತ ಎಲ್ಲರೂ ಹೇಳಿದ್ರು ನನಗೆಲ್ಲ ಚೆನ್ನಾಗಾಯ್ತು ಸರ್ ಅಂತ. ಹೆಂಗೆ ಚೆನ್ನಾಗಾಯ್ತು ಅಂದ್ರೆ ನಾವು ದೇಹದ ಒಳಗಡೆ ಏನ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈ ನೀರನ್ನು ಕೊಡುವಾಗ ದೇಹದಲ್ಲಿ ಸಾಕಷ್ಟು ಪ್ರಮಾಣ ಶಕ್ತಿ ಉತ್ಪಾದನೆ ಆಗುತ್ತೆ. ಈ ನೀರನ್ನು ಕೊಡುವಾಗ ದೇಹದಲ್ಲಿರ್ತಕ್ಕಂಥ ಶಕ್ತಿ ಯೂರಿನ್ ಮುಖಾಂತರ ಏನಾಗುತ್ತೆ, ಆಚೆ ಹೋಗ್ತಾ ಇರುತ್ತೆ. ಅಂದ್ರೆ ಈ ನೀರು ಬಂದು ಹಸಿವಲ್ ಇದೆ ಅಂತ ನಾವು ಹೇಳ್ಬೋದು, ಇದರಲ್ಲಿ ಹೈಡ್ರೋಜನ್ ಇಲ್ಲ ಅಂತಂದ್ರೆ. ಇನ್ನೊಂದು ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ. ಇದು pH ಟೆಸ್ಟಿಂಗ್. ಏನಕ್ಕೆ ಅಂದ್ರೆ ನನ್ನ ಜೇಡಲ್ತ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಅಲ್ಲಿ ಶಕ್ತಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ಚಿಕ್ಕ ಟೆಸ್ಟಿಂಗ್ ಅದನ್ನು ಮಾಡ್ತಾ ಇರೋದು. ನಾನು ಚಿಕ್ಕದಾಗಿರೋದನ್ನ 2 ಗ್ಲಾಸ್ ತಗೊಂಡಿದ್ದೀನಿ. ಇದೇ ಗ್ಲಾಸ್ ಅಲ್ಲಿ ಇದು ORP ಅಂತ ಹೇಳ್ತೀವಿ. ORP ಅಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿ. ಈ ಒಂದು ORP ಲಿಕ್ವಿಡ್ ಅನ್ನ ಯಾವ ನೀರಿಗೆ ಹಾಕ್ತಿವೋ ಆ ನೀರು ಒಂದು ಬಣ್ಣವನ್ನ ಬದಲಾಯಿಸಬೇಕು. ಆ ಬಣ್ಣವನ್ನ ಬದಲಾಯಿಸಿದ್ರೆ ಯಾವ ರೀತಿ ಬಣ್ಣ ಅಂದ್ರೆ ಇದರಲ್ಲಿ ಮಾರ್ಕ್ ಮಾಡಿ ತೋರಿಸಿರ್ತಾರೆ, ರೋಸ್ ಕಲರ್, ಪಿಂಕ್ ಕಲರ್. ಈ ಪಿಂಕ್ ಕಲರ್ ಆಗಿ ಬಂದ್ರೆ ಆ ನೀರು ನಮ್ಗೆ ಕುಡಿದಕ್ಕೆ ಯೋಗ್ಯ. ಆ ನೀರಲ್ಲಿ ಸಾಕಷ್ಟು ಪ್ರಮಾಣ ಖನಿಜಾಂಶಗಳು, ಲವಣಾಂಶಗಳು ಅಡಗಿದೆ ಅಂತ ಹೇಳ್ತಾರೆ. ಕೆಟ್ಟ ಅಂಶ ತುಂಬಾ ಕಡಿಮೆ ಪ್ರಮಾಣ ಇದೆ ಅಂತ ಕೂಡ ನಾವು ಅದನ್ನು ಟೆಸ್ಟ್ ಅಲ್ಲಿ ಹೇಳ್ತೀವಿ. ಈ ಲಿಕ್ವಿಡ್ ಅನ್ನ ಯಾವ ನೀರಿಗೆ ಹಾಕುವಾಗ ಅದು ವೈಟ್ ಆಗೇ ಇರುತ್ತೆ, ಅಂದ್ರೆ ಕಲರ್ ಬದಲಾಗಲ್ಲ. ಆ ನೀರಲ್ಲಿ ಸಾಕಷ್ಟು ಪ್ರಮಾಣ ಕೆಟ್ಟ ಅಂಶಗಳು ಸೇರ್ಕೊಂಡಿದೆ. ಆ ನೀರು ಕುಡಿದ್ರೆ ಇನ್ನು ಕಾಯಿಲೆಗಳು ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನಾನು ಬೇರೆ ನೀರು ಕಂಪೇರ್ ಮಾಡ್ತಾ ಇಲ್ಲ. ನನ್ನ ಜೇಡಲ್ತ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಬೆಸ್ಟ್ ಆಗಿ ಕ್ವಾಲಿಟಿ ಆಗಿದೆಯಾ ಇಲ್ವಾ? ಈ ಲಿಕ್ವಿಡ್ ನೀವು ಯಾವ ಸೈಂಟಿಸ್ಟ್ ಬೇಕಾದ್ರೆ ತಗೊಂಡೋಗಿ ತೋರಿಸಬಹುದು, ಅವರು ಅಂತಾನೆ ಹೇಳ್ತಾರೆ ಬೆಸ್ಟ್. ಹೌದು, ಇದು ಚೆಕ್ ಮಾಡುವಾಗ ಒಳ್ಳೇದು, ನಾವೇ ಮಾಡಿ ಕಳಿಸಿರೋದು ಅಂತ ಹೇಳ್ತಾರೆ. ಸೈಂಟಿಸ್ಟ್ ಪ್ರೂವ್ ಆದ ನಂತರನೇ ಈ ಒಂದು ಲಿಕ್ವಿಡ್ ಬಂದು ಡಿಸ್ಟ್ರಿಬ್ಯೂಟ್ ಮಾರ್ಕೆಟಿಂಗ್ ನಡೆಯುತ್ತೆ. ಆ ಲಿಕ್ವಿಡ್ ಅನ್ನು ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ಗ್ಲಾಸಲ್ಲಿ ನಾನೊಂದು 2-3 ಡ್ರಾಪ್ ಹಾಕ್ತೀನಿ ಫಸ್ಟ್ ಇದ್ರೊಳಗಡೆ. 1, 2, 3 ಸೇಮ್ 3 ಡ್ರಾಪ್ ಹಾಕಿದ್ದೀನಿ. ಇದೇ ವಾಟರ್ನ ಏನ್ ಮಾಡ್ತೀನಿ, ನಾನು ಹಿಂಗೆ ಡೈರೆಕ್ಟ್ ಆಗಿ ಹಿಡಿತೀನಿ. ನೋಡ್ಬೋದು, ಪಿಂಕ್ ಕಲರ್ ಆಗಿ ಬಂತು, ಫುಲ್ ಆಗಿ ಪಿಂಕ್ ಕಲರ್ ಆಗಿದೆ. ಒಂದು ನೀರಲ್ಲಿ ಸಾಕಷ್ಟು ಪ್ರಮಾಣ ಒಳ್ಳೆ ಅಂಶಗಳಿದೆ, ಕೆಟ್ಟ ಅಂಶ ಸತ್ತೋಗಿದೆ ಅಂತ ಕೂಡ ರುಜುವಾತಾಗಿದೆ. ಹೈಡ್ರೋಜನ್ ಅಂಶ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರುಜುವಾತಾಗಿದೆ. ಅದೇ ನನ್ನಮ್ಮ ಇಲ್ಲಿ ಕೊಟ್ಟರಲ್ವಾ ಒಂದ್ ಸ್ವಲ್ಪ ನೀರು, ಹಾರ್ವೋ ವಾಟರ್, ಅದಕ್ಕೆ ನಾನು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗ್ಲಾಸಲ್ಲಿ ಬಂದು ಏನ್ ಮಾಡ್ತೀನಿ ಅಂದ್ರೆ ಒಂದು 3 ಡ್ರಾಪ್ ಈ ಒಂದು ORP ಅನ್ನ ಹಾಕ್ತೀನಿ. ಅದೇ ಅಮ್ಮ ಹಾರ್ವೋ ನೀರನ್ನ ನಾನು ಏನ್ ಮಾಡ್ತೀನಿ ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟೇ ನೀರು ಹಾಕುವಾಗೂ ಆ ಬಣ್ಣ ಏನಾಗಲ್ಲ, ಬದಲಾಗ್ತಾ ಇಲ್ಲ. ರೀಸನ್ ಏನಂದ್ರೆ ನಾನು ವಾಟರ್ ಮಿಷನ್, ಬೇರೆ ವಾಟರ್ ಮಿಷನ್ ತಪ್ಪಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದು ಏನು ಕೆಲಸ ಮಾಡ್ಬೇಕು ಅಷ್ಟು ಮಾತ್ರನೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಜೇಡಲ್ತ ಆಲ್ಕಲೈನ್ ಹೈಡ್ರೋಜನ್ ಮಿಷನ್ ಇದು ಏನ್ ಮಾಡ್ತೀವಿ, ಇದು ಒಂದು ಫಿಲ್ಟರ್ ಇಲ್ಲ.
ಇದು ನಾವು ಹೇಳ್ಕೊಳ್ತೀವಿ ಸರ್, ಇದು ಪ್ಯೂರಿಫೈರ್ ಸರ್, ಫಿಲ್ಟರ್ ಸರ್. ಇದು ಫಿಲ್ಟರ್ ಇಲ್ಲ, ನೀರನ್ನ ಶುದ್ಧೀಕರಿಸಿ ನೀರಲ್ಲಿ ಬೇಕಾಗಿರ್ತಕ್ಕಂಥ ಕೆಟ್ಟ ಅಂಶನೆಲ್ಲ ಒಂದು ಕಡೆ ಕಳಿಸಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಒಂದು ಕಡೆ ಕಳಿಸುವಂತ ಒಂದು ಮಿಷನ್ ಇದೆ. ಅಂದ್ರೆ ನೀರಲ್ಲಿ ಇರ್ತಕ್ಕಂಥ ಕೆಟ್ಟ ಅಂಶನ ಬೇರ್ಪಡಿಸುವಂತ ಮಿಷನ್ ನನ್ನ ಜೇಡ ಆಲ್ಕಲೈನ್ ಎನರ್ಜಿ ಮಿಷನ್. ಇದು ನೋಡ್ಬೋದು, ಕಂಪೇರ್ ಮಾಡಿ ನೋಡ್ಬೋದು. ಈ ಎರಡು ಹಾರ್ವೋ ವಾಟರ್ ಒಂದು, ಜೇಡ ವಾಟರ್ ಒಂದು, ಇನ್ನೊಂದು ಹಾರ್ವೋ ವಾಟರ್ ಒಂದು, ಜೇಡ ವಾಟರ್ ಒಂದು. ಜೇಡ ವಾಟರ್ ಅಲ್ಲಿ ಪಿಂಕ್ ಕಲರ್ ಆಗಿದೆ, ಬ್ಲೂ ಕಲರ್ ಆಗಿದೆ. ಅದೇ ಹಾರ್ವೋ ವಾಟರ್ ಅಲ್ಲಿ ವೈಟ್ ಆಗಿನೇ ಇದೆ, ನೆಕ್ಸ್ಟ್ ಯೆಲ್ಲೋ ಕಲರ್ ಆಗಿದೆ. ನಮ್ಮ ಮನುಷ್ಯನಿಗೆ ಬರ್ತಾ ಇರ್ತಕ್ಕಂಥ ಕಾಯಿಲೆಗಳು ಸಾಕಷ್ಟು ಪ್ರಮಾಣ ನೀರಿನಿಂದ ಬರುತ್ತೆ ಅಂತ ಹೇಳ್ತಾರೆ. ನೀರು ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾತ್ರ ಕುಡಿಯೋಕ್ಕೋಸ್ಕರ ಇಲ್ಲ, ನೀರು ಸಾಕಷ್ಟು ಪ್ರಮಾಣ ಒಂದು ವ್ಯಕ್ತಿ ಅವರ ತೂಕಕ್ಕೆ ಅವರ ಎತ್ತರಕ್ಕೆ ಹೊಂದಿಸಿ ಅವರ ನೀರನ್ನು ಕುಡಿಬೇಕಾಗಿ ಬರುತ್ತೆ. ಎಷ್ಟು ನೀರು ಅಂದ್ರೆ 2.5 ಲೀಟರ್ ಇಂದ 3.5 ಲೀಟರ್ ವರೆಗೂ ನೀರನ್ನ ಪ್ರತಿನಿತ್ಯ ಒಂದು ವ್ಯಕ್ತಿ ಕುಡಿಬೇಕಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಬಂದು ನೀರು ಬಂದು ಸುಮ್ಮನೆ ಇದು ಅವಶ್ಯಕತೆಯಾಗಿ ಬೇಕಂತ ಹೇಳಿ ನಾವು ಕುಡಿತಾ ಇದೀವಿ. ಅದನ್ನ ತಪ್ಪಿಸಿ ನೀರನ್ನು ಚೆನ್ನಾಗಿ ಕುಡಿಲಿಕ್ಕೆ ಪ್ರಯತ್ನ ಪಡಿ, ಆರೋಗ್ಯ ಚೆನ್ನಾಗಿರುತ್ತೆ. ನಿಮಗೆ ಬೆಸ್ಟ್ ವಾಟರ್ ಬೇಕಾ, ಒಂದು ಒಳ್ಳೆ ಆರೋಗ್ಯ ವೃದ್ಧಿಸುವಂತ ನೀರು ಬೇಕಾ, ನನ್ನ ಸರಾಕೆ ಜೇಡಂತ ಆಲ್ಕಲೈನ್ ಎನರ್ಜಿ ವಾಟರ್ ಮಿಷನ್ ಇಲ್ಲಿ ಬಂದು ನಿಮ್ಗೆ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ನನ್ನ ಸರಾಕೆಯಲ್ಲಿ ಈ ಒಂದು ವಾಟರ್ ನಾನು ಹೇಳ್ತೇನೆ ಈಕ್ವಲ್ 10,000, 1 ಲೀಟರ್ ವಾಟರ್ ಬಂದು ಈಕ್ವಲ್ 10,000 ಅಂತ ಹೇಳ್ತೀನಿ, 10,000 ಅಂತ ಹೇಳ್ತೀನಿ. ಏನಕ್ಕೆ 1 ಲೀಟರ್ ನೀರು 10,000 ಅಂತ ಹೇಳ್ತೀರಾ ಅಂದ್ರೆ, ಈ ನೀರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಅಷ್ಟು ಶಕ್ತಿ ಸಿಗುತ್ತೆ. ಅದರಿಂದ ನಾನು ಇದ್ರ ಬೆಲೆ ತುಂಬಾ ಜಾಸ್ತಿನೇ ಹೇಳ್ತೀನಿ. ಈಗ ತುಂಬಾ ಜನ ವಿರಾಟ್ ಕೊಹ್ಲಿ ಕುಡಿತಾರೆ, ಮೋದಿ ಅವರು ಕುಡಿತಾರೆ, ಆತರ ರಿಚೆಸ್ಟ್ ಪೀಪಲ್ಸ್ ಆಕ್ಟರ್ಸ್ ಬಂದು ನೀರು ಕುಡಿತಾರೆ. ನೀವು ನೋಡಿ 1 ಲೀಟರ್ 3,000, 4,000, 5,000, 10,000. ಏನಕ್ಕೋಸ್ಕರ ಅವರು ಅಷ್ಟು ವ್ಯಾಲ್ಯೂಬಲ್ ನೀರನ್ನ ಕುಡಿತಾರೆ ಅಂದ್ರೆ ಅವ್ರ ಹೆಲ್ತ್ ಬಂದು ಚೆನ್ನಾಗಿರ್ಬೇಕು, ಅವ್ರಿಗೆ ಗೊತ್ತಾಯ್ತು ಆರೋಗ್ಯ ಕಾಪಾಡ್ಕೋಬೇಕಂತ ಹೇಳ್ಬಿಟ್ಟು. ನನ್ನ ಜನರಿಗೆ 3,000, 4,000 ಕೊಟ್ಟು ನೀರು ಕುಡಿಯೋಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನನ್ನ ತುಮಕೂರಲ್ಲಿ 10 ವರ್ಷವಾಗಿ ಈ ಬ್ರಾಂಚಸ್ ಅನ್ನು ನಡೆಸ್ತಾ ಇದ್ದೀನಿ. ಜೇಡಂತ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಬೆಲೆ, ನೀರಿನ ಬೆಲೆ ಜಾಸ್ತಿ ಇದೆ. ಆದ್ರೂ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಜನರಿಗೂ ಕುಡಿಲಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಮಾತ್ರ ನಾನು ಅವ್ರಿಗೆ ಪ್ರತಿನಿತ್ಯವಾಗಿ ಕೊಡ್ತಾ ಇದ್ದೀನಿ. ಅದೊಂದು ಕಾನ್ಸೆಪ್ಟ್ ನಿಮಗೆ ಗುಣ ಮಾಡಿ ಸ್ವಲ್ಪ ಇಂಪ್ರೂವ್ ಮಾಡಿ. ಗುಣ ಅಂತಂದ್ರೆ ಯಾರ ಕೈಲಿ ಗುಣ ಮಾಡ್ಲಿಕ್ಕೆ ಆಗಲ್ಲ, ಸುಧಾರಿಸಬಹುದು ಅಷ್ಟೇ. ಮನುಷ್ಯನ ದೇಹದ ಕಾಯಿಲೆಯನ್ನು ಗುಣ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ, ಸುಧಾರಿಸಬಹುದು. ಅವರ ಆರೋಗ್ಯವನ್ನ ಸುಧಾರಿಸುವಲ್ಲಿ ನನ್ನ ನೀರು ಬಂದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ಸರ್ಟಿಫಿಕೇಟ್ ಕೂಡ ಆಗಿದೆ. ಅಮೆರಿಕದಿಂದ ಬೇಕಾದಂತ ಸರ್ಟಿಫಿಕೇಟ್ಗಳು ಬಂದಿದೆ, ಸೌತ್ ಕೊರಿಯಾದ ಬೇಕಾದ ಸರ್ಟಿಫಿಕೇಟ್ಗಳು ಬಂದಿದೆ. ಆ ಸರ್ಟಿಫಿಕೇಟ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಅದನ್ನ ನೋಡಬಹುದು. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಈ ಟೆಸ್ಟಿಂಗ್ ಕೂಡ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾನು ಇಲ್ಲಿವರೆಗೂ PH ORP ಎರಡು ಕೂಡ ನಾನು ಟೆಸ್ಟ್ ಮಾಡಿ ತೋರಿಸಿದ್ದೀನಿ. ಇವಾಗ ಒಂದು ಟೆಸ್ಟ್ ಮಾಡಿ ತೋರಿಸ್ತೀನಿ. ನಮ್ಮ ದೇಹದಲ್ಲಿ ನೀವು ಎಲ್ಲ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಇನ್ಫಾರ್ಮೇಶನ್ ಕೇಳಿ ನೋಡಿ. 1,00,000 ಕಿಲೋಮೀಟರ್ ಅಷ್ಟು ರಕ್ತನಾಳಗಳು ಇರುತ್ತೆ. ಅಂದ್ರೆ ರಕ್ತನಾಳಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ ನಮ್ಮ ತಲೆಯ ಕೂದಲಿಗಿನ ತುಂಬಾ ಚಿಕ್ಕದಾಗಿ ಇರುತ್ತೆ ರಕ್ತನಾಳ ನಮ್ಮ ದೇಹದ ಒಳಗಡೆ. ಆದ್ರೆ ಆ ಚಿಕ್ಕ ರಕ್ತನಾಳದ ಒಳಗಡೆ ದಪ್ಪ ಗಡುಸಾದ ನೀರು ಹೋಗಲ್ಲ. ನನ್ನ ಜೇಡಂತ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಏನ್ ಮಾಡುತ್ತೆ, ನೀರನ್ನ ಹೈನೀಕರಣ ಮಾಡೋದ್ರಿಂದ ನೀರು ದಪ್ಪನಾಗಿ ಇರ್ತಕ್ಕಂಥ ಹರಳುಗಳಾಗಿರ್ತಕ್ಕಂಥ ನೀರು ಸಣ್ಣ ಹರಳುಗಳಾಗಿ ಆಚೆ ಬರುತ್ತೆ. ಆ ನೀರು ಚಿಕ್ಕ ರಕ್ತನಾಳಕ್ಕೂ ಕೂಡ ಹೋಗಿ ಸೇರುತ್ತೆ. ನಾನೀಗ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಒಂದು ಗ್ಲಾಸಲ್ಲಿ ನೀರು ಹಿಡಿತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಇದರ ಒಳಗಡೆ ಸಣ್ಣದಾದ ಮೊಲೆಕ್ಯೂಲ್ಸ್ ಆಗಿ ಬರ್ತಕ್ಕಂಥ ಒಂದು ವಿಷಯ ನಿಮಗೆ ಕಾಣುತ್ತೆ, ನೋಡ್ಬೋದು. ಈ ನೀರಿನ ಒಳಗಡೆ ಅದು ಹೈನೀಕರಣ ಆಗಿ ಆಚೆ ಬರ್ತಾ ಇರೋದು. ಹೈನೀಕರಣ ಆಗುವಾಗ ನೀರಿನ ಗಾತ್ರ ತುಂಬಾ ಸಣ್ಣ ಆಗುತ್ತೆ. ನೀರಿನ ಗಾತ್ರ ಯಾವಾಗ ಸಣ್ಣ ಆಗುತ್ತೋ ಅವಾಗ ಮನುಷ್ಯನ ದೇಹಕ್ಕೆ ಎಲ್ಲಾ ರಕ್ತನಾಳಗಳಿಗೂ ರಕ್ತ ಏನಾಗುತ್ತೆ, ಸರಿಯಾದ ಪ್ರಮಾಣದಲ್ಲಿ ಸಂಚಾರ ಆಗುತ್ತೆ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗುತ್ತೋ, ರಕ್ತ ಸಂಚಾರ ಆದ್ರೆ ಮನುಷ್ಯನಿಗೆ ಎಲ್ಲಾ ಸಮಸ್ಯೆಗಳು ತನ್ನಿಚ್ಚಿಗೆ ತಾನೇ ಸರಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಮನುಷ್ಯನ ದೇಹದ ಒಳಗಡೆ ಇರುತ್ತೆ. ಆ ಶಕ್ತಿಯನ್ನ ನಾವೇ ಇಂಪ್ರೂವ್ ಮಾಡ್ಕೋಬೇಕು. ಅದು ನೀರಿನ ಮುಖಾಂತರ ಸಿಕ್ಕತ್ತೆ ಅಂತ ನಾನು ಹೇಳಿಕ್ಕೆ ಈ ಒಂದು ಪ್ರೂಫ್ ಅನ್ನ ಮಾಡ್ತಾ ಇದೀನಿ. ನೋಡ್ಬೋದು ಎಷ್ಟು ಸಣ್ಣ ಮೊಲೆಕ್ಯೂಲ್ಗಳು, ಅಂದ್ರೆ ಸಾಫ್ಟ್ ನೀರು ಅಂತ, ತುಂಬಾ ಮೃದುವಾದ ನೀರು ಅಂತ ಹೇಳ್ತೀವಿ. ಇದರ ಒಳಗಡೆ PH ಇದೆ, ORP ಮೈನಸ್ ತುಂಬಾ ಮೈನಸ್ ಆಗಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ನೀರು ಅಂತ ಹೇಳಿ ನಾವು ಪ್ರೂಫ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಈ ಒಂದು ಹೈನೀಕರಣ ಆಗಿರ್ತಕ್ಕಂಥ ನೀರು ನೀವು ನೋಡಬಹುದು. ಈ ನೀರು ಕುಡಿಯುವಾಗ ಸಾಫ್ಟ್ ಆಗಿರುತ್ತೆ. ದೇಹದ ಎಲ್ಲೆಡೆಗೂ ಕೂಡ ನೀರು ಸಂಚಾರ ಆಗೋದ್ರಿಂದ ಮನುಷ್ಯನ ದೇಹಕ್ಕೆ ಸಾಕಷ್ಟು ಪ್ರಮಾಣ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ. ರಕ್ತ ಸಂಚಾರ ಚೆನ್ನಾಗಿ ಆಗುವಾಗ ಅವರ ದೇಹದಲ್ಲಿ ತನ್ನಿಚ್ಚಿತಾನೆ ಎಲ್ಲಾ ಕಾಯಿಲೆಗಳು ಸುಧಾರಣೆ ಆಗ್ತಾ ಹೋಗುತ್ತೆ. ಇದು ನಾವು ಕಾಯಿಲೆ ಗುಣ ಮಾಡ್ತೀವಿ ಅಂತ ಹೇಳಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸುಧಾರಿಸಲಿಕ್ಕೆ ನನ್ನ ಹತ್ರ ಬೇಕಾಗ್ತಕ್ಕಂಥ ಅಷ್ಟು ಉಪಕರಣ ಇದೆ. ನನ್ನ ಥೆರಪಿ, ಪ್ರಿವೆನ್ಷನ್ ಥೆರಪಿ, ಕಾಯಿಲೆ ಬರೋಕ್ಕಿಂತ ಮುಂಚೆ ಯಾರು ಬೇಕಾದ್ರೂ ಬಂದು ಈ ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಸಂಪೂರ್ಣವಾದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನನ್ನ ದೇಶದಲ್ಲಿ ಸ್ವಲ್ಪ ಜನ ಮಟ್ಟಿಗೆ ಆ ಒಂದು ಪ್ರಿವೆನ್ಷನ್ ಥೆರಪಿಲಿ ಇರ್ತಾರೆ, ಇನ್ನು ಸ್ವಲ್ಪ ಜನ ಆ ಪ್ರಾಕ್ಟೀಸ್ ಅನ್ನ ಮಾಡಲ್ಲ. ಅದಕ್ಕೋಸ್ಕರ ನಾವು ಈ ತುಮಕೂರಲ್ಲಿ ಯಾರೆಲ್ಲ ವಯಸ್ಸಾಗಿರೋರಿದ್ದಾರೆ, ತುಂಬಾ ಕಷ್ಟಪಡುವಂತ ಜನ ಇದ್ದಾರೆ, ಅವರಿಗೆ ನೀವು ಕಾಯಿಲೆ ಇಟ್ಕೊಂಡು ನನ್ನ ಆಫೀಸಿಗೆ ಬನ್ನಿ, ನಾನು ನೀರು ಕೊಡ್ತೀನಿ, ಥೆರಪಿ ಕೊಡ್ತೀನಿ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಸಾಕಷ್ಟು ಪ್ರಮಾಣ ನಿಮಗೆ ಆ ಒಂದು ಅನುಕೂಲ ಆಗುವಂತರ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ. ಕಾಯಿಲೆ ಗುಣ ಮಾಡ್ಲಿಕ್ಕೆ ಆಗಲ್ಲ, ಸುಧಾರಿಸಲಿಕ್ಕೆ ಆಗುತ್ತೆ. ಅದನ್ನ ನನ್ನ ವಾಟರ್ ಮಿಷನ್ ಮಾಡುತ್ತೆ. ನಿಮ್ಮ ಕಾಯಿಲೆ ಸುಧಾರಿಸಬೇಕಾ, ನನ್ನ ಜೇಡ ವಾಟರ್ನ ಕುಡಿರಿ, ಬೆಟರ್ ಆಗಿ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ನಾವು ಕುಡಿಲಿಕ್ಕೆ ಮಾತ್ರ ನೀರು ನೋಡುದು. ಇದರಲ್ಲಿ ಇನ್ನೊಂದು ಎಕ್ಸಿಟ್ ವಾಟರ್ ಅಂತ ನಾವು ಹೇಳ್ತೀವಿ, ಅಂದ್ರೆ ನೀರು ಹೊರಗಡೆ ಹೋಗುವಂತ ನೀರು ಅಂತ ಹೇಳ್ತೀವಿ. ಹೊರಗಡೆ ಒಂದು ಪೈಪ್ ಲೈನ್ ನೀರು ಹೋಗುತ್ತೆ, ಇದನ್ನ ಅಸಿಡಿಕ್ ನೀರು ಅಂತ ಹೇಳ್ತೀವಿ. ಅಸಿಡಿಕ್ ನೀರಂದ್ರೆ ನಮ್ಮ ದೇಹದ ಮೇಲ್ಪದರ, ಚರ್ಮದ ಕಾಂತಿ ಏನಿದೆಯೋ, ಚರ್ಮದ ಕಾಂತಿಯನ್ನ ಹೆಚ್ಚಿಸಲಿಕ್ಕೆ ಬೇಕಾದಂತ ಶಕ್ತಿ ಹೊರಗಡೆ ಹೋಗುವಂತ ನೀರಲ್ಲಿ ಸಿಗುತ್ತೆ. ಅದು ಹೈನೀಕರಣ ಆಗಿರೋದ್ರಿಂದ ಮನುಷ್ಯನ ಚರ್ಮದಲ್ಲಿ ಕಪ್ಪು ಮಚ್ಚೆ ಇರ್ಬೋದು, ಬಿಳೆ ಮಚ್ಚೆ ಇರ್ಬೋದು, ಸಿಂಕ್ ಆಗಿರ್ಬೋದು, ಸೋರೇಸಿಸ್ ಆಗಿರ್ಬೋದು, ಇಲ್ಲ ಕಾಲು ಕೈ ಕೊಳಿತಾ ಇರ್ಬೋದು, ಆ ತರ ಸಮಸ್ಯೆಗಳು ಇರುವಾಗನು ನಮ್ಮ ಅಸಿಡಿಕ್ ನೀರನ್ನ ಹಾಕುವಾಗ ಸಂಪೂರ್ಣವಾಗಿ ಆ ಗಾಯ ವಾಸಿ ಆಗಿರೋದು ನನ್ನ ಹತ್ರ ರಿಸಲ್ಟ್ ಕೂಡ ಇದೆ. ತುಂಬಾ ಜನ ಹತ್ರ ಆ ರಿಸಲ್ಟ್ ಕೂಡ ನಾನು ಪ್ರೂಫ್ ಬೇಕಾದ್ರೆ ನಾನು ಮಾಡ್ತೀನಿ. ಸರ್, ನೀರು ಹಾಕುವಾಗ ಗಾಯ ಸೆಪ್ಟಿಕ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ. ಹೌದು, ನೀರು ಹಾಕುವಾಗ ಸೆಪ್ಟಿಕ್ ಆಗುತ್ತೆ. ಏನಕ್ಕೆ ನೀರಲ್ಲಿ ಆ ಒಂದು ಒಳ್ಳೆ ಅಂಶಗಳು ಇಲ್ಲ ಅಂತಂದ್ರೆ
ಪ್ರಾಬ್ಲಮ್ಸ್ ಆಗುತ್ತೆ, ಕೊಳಿತಾ ಹೋಗುತ್ತೆ ಇನ್ನೂ ಜಾಸ್ತಿ. ಆದ್ರೆ ನನ್ನ ಜೇಡ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಅಲ್ಲಿ ಬರ್ತಕ್ಕಂಥ ಅಸಿಡಿಕ್ ನೀರು ಮನುಷ್ಯನ ದೇಹದ ಚರ್ಮದ ಕಾಂತಿಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಅದಕ್ಕೊಂದು ಚಿಕ್ಕದಾಗಿ ಎಕ್ಸಾಂಪಲ್, ಇಲ್ಲಿ ಅಮ್ಮ ಇದ್ದಾರೆ, ಅಮ್ಮ ಹೆಸರು ಅರುಣಮ್ಮ ಅಂತ ಹೇಳಿ. ನೀವು ಇಲ್ಲಿ ನೋಡ್ಬೋದು, ಮೊದಲ ಅವರ ಫೋಟೋ ಸರಾಕೇರ್ ಬರಕಿನ ಮುಂಚೆ ಇರುವಂತ ಫೋಟೋ ಕೈಯಲ್ಲಿ ನೋಡ್ಬೋದು. ಎಲ್ಲ ಸೋರಿಯಾಸಿಸ್ ತರ ಪ್ರಾಬ್ಲಮ್ಸ್ ಆಗಿತ್ತು. ಡಾಕ್ಟರ್ ಸಜೆಷನ್ ಕೂಡ ತಗೊಂಡಿದ್ರೆ, ಮೆಡಿಸಿನ್ ಕೂಡ ತಗೊಂಡಿದ್ರೆ, ಗುಡ್, ಒಳ್ಳೇದು. ಆ ನಂತರ ಸರ್ ನನಗೆ ಇನ್ನೂ ಇಂಪ್ರೂವ್ ಆಗಿಲ್ಲ, ಸರಾಕೇರಲ್ಲಿ ನೀವು ಏನೋ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರು. ಈ ರೀತಿ ಇದ್ದಂತ ಕೈಯನ್ನ ಅಮ್ಮನ ಕೈಗೆ ಪ್ರತಿನಿತ್ಯವಾಗಿ ನಾನು ಸರಾಕೇರಲ್ಲಿ ಒಂದು 2.5 ತಿಂಗಳು ನೀರು ಕೊಟ್ಟು ಇವತ್ತು ನೋಡ್ಬೋದು, 2 ಕೈಯನ್ನ ಅಮ್ಮ ತೋರಿಸಿ, 2 ಕೈ ಇಲ್ಲಿ ನೋಡ್ಬೋದು. ಮೊದಲಿದ್ದಂತ ಕೈಗಳಿವು, ಇವಾಗ ಇದ್ದಂತ ಕೈಗಳಿವು. ಫಸ್ಟ್ ಈ ರೀತಿಯಾಗಿತ್ತು, ಇವಾಗ ಈ ರೀತಿಯಾಗಿ ಸಂಪೂರ್ಣ ಕ್ಲಿಯರ್ ಆಗಿದೆ. ಮೊದಲು ಕವರ್ ಕಟ್ಟಿ ಬರ್ತಾ ಇದ್ರು, ಇವಾಗ ಕವರ್ ಇಲ್ಲ ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ. ಬಟ್ ಈ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲ, ಫುಲ್ ಆಗಿ ಹೋಗಿದೆ. ಕವರ್ ಕಟ್ಟಿ ಎಲ್ಲಾ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರ ಅದ್ಭುತವಾದ ಕೈಗಳಿಂದ ಅವರು ಅಡಿಗೆ ಮಾಡಿ ಮನೆಯವರಿಗೆಲ್ಲ ಬಡಿಸಿ ಜೊತೆಲಿ ಜೀವನ ಕೂಡ ಮಾಡ್ತಾರೆ. ಇವತ್ತು ನೀವು ನೋಡ್ಬೋದು, ಈ ಫೋಟೋ ಕೂಡ ನೋಡ್ಬೋದು, ಅವ್ರ ಫೋಟೋಗಳು ಮೊದಲಿದ್ದಂತ ಫೋಟೋದು ಈ ಫೋಟೋಸ್. ನಾವು ಕೇಳಿದ ಅವ್ರ ಹತ್ರನೇ ಏನಾರ ಚೇಂಜಸ್ ಇದೆಯಾ ಹೆಂಗೆ ಅಂತ ಹೇಳ್ಬಿಟ್ಟು. ಅಮ್ಮ ನಮಸ್ತೆ ಅಮ್ಮ, ನಿಮ್ಮ ಹೆಸರು ಅಮ್ಮ? ಎಷ್ಟು ದಿನದಿಂದ ಸರಾಕರಿ ಬರ್ತಾ ಇದ್ರ? ಏನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ಕೈಯಲ್ಲಿ ಕಾಲಲ್ಲೆಲ್ಲ ತುಂಬಾ ಸ್ಕಿನ್ ಅಲರ್ಜಿಗಳಿತ್ತು, ರ್ಯಾಷಸ್ ಜಾಸ್ತಿ ಇತ್ತು. ಏನ್ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಅವಾಗೆಲ್ಲ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆಮೇಲೆ ತುಂಬಾ 3 years ಇಂದ ಮೆಡಿಸಿನ್ಸ್ ಎಲ್ಲ ತಗೊಂಡೆ, ಹೋಮಿಯೋಪತಿ, ಅಲೋಪತಿ, ಇದು ಇಂಗ್ಲಿಷ್ ಮೆಡಿಸನ್ ಎಲ್ಲಾನು ತಗೊಂಡೆ. ಏನ್ ತಗೊಂಡ್ರು ಆ ಕ್ಷಣಕ್ಕೆ ಗುಣ ಆಗೋದು, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇತ್ತು ಅದೇ ತರ. ತುಂಬಾ ಬೇಜಾರಾಗಿ ಹೋಗ್ಬಿಟ್ಟೆ. ಈಗ ಇದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಸೆರಾಕೆರೆ ಬರಕ್ ಸ್ಟಾರ್ಟ್ ಮಾಡಿದೆ. ಬಂದಿದ್ದು ಒಂದು 40 daysಗೆ ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಕೈಯಲ್ಲಿ ಫುಲ್ ರ್ಯಾಷಸ್ ಎಲ್ಲ ಹೊರಟಾಯ್ತು. ನನಗೆ ಒಂಥರ ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು, ಚೆನ್ನಾಗಿದೆ, ಮತ್ತೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಿ ಬರ್ತಾ ಇದ್ದೀನಿ. ಮಧ್ಯ ಒಂದು 10-15 days ಗ್ಯಾಪ್ ಕೊಟ್ಟೆ. ಫುಲ್ ಕಂಪ್ಲೀಟ್ ಆಗಿ ಹೊರಟೋಗಿತ್ತು, ಅಲ್ಲೇ ಇದೆ ಫೋಟೋಗಳು. ಕಂಪ್ಲೀಟ್ ಆಗಿ ಹೋದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೆ ನಾನು, ಕಾರಣಾಂತರವಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಗ್ಯಾಪ್ ಕೊಟ್ಟಿದ್ದೆ. ಅವಾಗ ಮತ್ತೆ ಸ್ಟಾರ್ಟ್ ಆಯ್ತು. ಸೊ ರೆಗ್ಯುಲರ್ ಆಗಿ ಬರ್ತಾ ಇರೋಣ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ದಿನ ಆಗೋವರೆಗೂ ಬರೋಣ. ನನಗೆ ಶಕ್ತಿ, ದೇವ್ರ ಶಕ್ತಿ ಕೊಟ್ಟಾಗ ನಾನು ಅದರ ವಾಟರ್ ಮೆಷಿನ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಸೊ 99% ವಾಸಿ. ಇಲ್ಲಿಂದ ನಿಮ್ಗೆ ಏನಾದ್ರು ನೀರಿಗೆ ಏನೋ ಚಾರ್ಜಸ್ ಮಾಡಿದಾರಾ? ಇಲ್ಲ ಸರ್, ಇದರ ಹಣ ಏನಾರ ಕಲೆಕ್ಟ್ ಮಾಡಿದಾರಾ? ಇಲ್ಲ ಸರ್, ಟೋಟಲ್ ಆಗಿ ಫ್ರೀ ಆಗಿ ಕೊಡ್ತಾ ಇದಾರೆ. ಮೈನ್ ಬ್ಯೂಟಿ ವಾಟರ್ ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಬ್ಯೂಟಿ ವಾಟರ್ ಇಂದ ನನ್ನ ಕೈ ಕಾಲೆಲ್ಲ ಡಿಪ್ ಮಾಡ್ಕೊಂಡು ಕುತ್ಕೊಳ್ತಾ ಇದೆ, ಅದರಿಂದ ನನ್ನ ಕೈ ಕಾಲೆಲ್ಲ ವಾಸಿ. ಬ್ಯೂಟಿ ವಾಟರ್ ಅಸಿಡಿಕ್ ವಾಟರ್, ಅಸಿಡಿಕ್ ವಾಟರ್ ಅದು ಬ್ಯೂಟಿ ವಾಟರ್. ನಿಮ್ಮ ಸ್ಕಿನ್ ಎಲ್ಲ ಕೈ ಎಲ್ಲ ತುಂಬಾ ಚೆನ್ನಾಗಿದೆ, ಕಾಲೆಲ್ಲ ಚೆನ್ನಾಗಿದೆ. ನನ್ನ ತುಮಕೂರು ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ, ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದ್ರು ಅದನ್ನ ಕ್ಯೂರ್ ಆಗುತ್ತೆ. ಈ ಸೆರಾಕೆರ್ನ ನಂಬಿ ನೀವು ಆಚೆ ಕಡೆ ಹೊರಗಡೆ ಮೆಡಿಸಿನ್ಸ್ಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತೀರಾ, ಅದ್ರ ಬದಲು ಇಲ್ಲಿ ಬಂದು ಥೆರಪಿ ತಗೊಳ್ಳಿ. ಬೆಡ್ ಮ್ಯಾಟ್ ಥೆರಪಿ ಇರ್ಬೋದು, ಅಥವಾ ವಾಟರ್ ಥೆರಪಿ ಇರ್ಬೋದು, ಏನಾದ್ರೂ ಇರ್ಬೋದು, ತಗೊಂಡು ನೀವು ಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.